ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಳಕತ್ತೀನಿ. ಇವತ್ತಿನ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡತ್ತೀನಿ, ಅಂದ್ರೆ ಸಂಜೆಗೆ ಆಗೈತಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಂದ್ರೆ ಸ್ವಲ್ಪ ಕೆಲಸ ಆಯ್ತು. ಸೊ ಕೆಲ್ಸದ ಸಂಬಂಧ ಹೊರಗೆ ಹೊಂಟೇವಿ. ಆಕ್ಚುಲಿ ಇವತ್ತು ಟೋಟಲ್ ಒಂದು 4 ಕೆಲಸ ಅದಾವು. ಸೊ ಫಸ್ಟಿಗೆ ನಾವು ಸಿಲಿಂಡರ್ ಆಫೀಸಿಗೆ ಹೋಗ್ಬೇಕು. ಸೊ ಅಲ್ಲೇ ಒಂದು ಸ್ವಲ್ಪ ನೇಮ್ ಚೇಂಜ್ ಮಾಡೋದೈತಿ. ಸೊ ಆ ಕೆಲಸ ಮುಗಿಸ್ಕೋಬೇಕು. ನೆಕ್ಸ್ಟ್ ಏನಂದ್ರೆ ಆಮೇಲೆ ಜೂಡಿ ಒಳಗೆ ಮೊನ್ನೆ ನಾ ಬಟ್ಟೆ ತಗೊಂಡಿದ್ದೆ. ಸೊ ಅದನ್ನ ಒಂದು ಎಕ್ಸ್ಚೇಂಜ್ ಮಾಡ್ಬೇಕಿತ್ತು. ಸೊ ಅದೊಂದು ಕೆಲಸ ಐತಿ. ನೆಕ್ಸ್ಟ್ ಥರ್ಡ್ ಒನ್ ಅಂದ್ರೆ ನಾನು ಟ್ರೈಪಾಡ್ ತೊಗೋಬೇಕಂತ ಭಾಳ ದಿನದ ಆಯ್ತು ಅನ್ಕೊಳಕತ್ತು. ನಾನು ಅಮೆಝಾನಾಗಿದ್ದ ಆರ್ಡರ್ ಮಾಡಿದ್ದೆ, ಬಟ್ ಅದು ಯಾಕೋ ನಂಗೆ ಸರಿ ಅನ್ನಿಸ್ಲಿಲ್ಲ. ಸೊ ಅದ್ರ ಸಂಬಂಧ ಡೈರೆಕ್ಟ್ ಆಗಿ ಹೋಗಿ ನೋಡಿ ತಗೊಂಡ್ರಾಯ್ತು ಅನ್ನೋದ್ರ ಸಂಬಂಧ ಕೇಳ್ಬೇಕು ಅಂತ ಅನ್ಕೊಂಡು ನೋಡ್ಕೊಂಡ್ ಬಂದ್ರಾಯ್ತು. ಇಲ್ಲಾಂದ್ರೆ ಚೆನ್ನಾಗಿದ್ರೆ ತಗೊಂಡ ಬಂದ್ಬಿಟ್ರಾಯ್ತು ಅಂತ ಹೇಳಿ ಹೊಂಟೇನಿ. ಸೊ ಇವಿಷ್ಟು ಕೆಲಸ ಅದಾವು, ಇವನಿಷ್ಟು ಮುಗಿಸ್ಕೊಂಡು ಬರ್ಬೇಕು. ಸೊ ಹೋಗುನ್ ನಡ್ರಿ ಪಟಾಪಟ ಅಂತ. ಇವಾಗ ಸಂಜಿಕ್ ಆಗೈತಿ. ಇನ್ ಮ್ಯಾಗಿಂತ ನಾನು ಕೆಲಸ ಸ್ಟಾರ್ಟ್ ಮಾಡತ್ತೀನಿ. ಕೆಲಸ ಅಂದ್ರೆ ಚಿಕ್ಕ ಪುಟ್ಟ ಕೆಲಸ ಅವೇನು. ಸೊ ಅವನು ಹೋಗ್ಬೇಕು, ಅಲ್ಲೆಲ್ಲ ಹೋಗಿ ತಗೊಂಡು ಬರ್ಬೇಕು. ಹಂಗ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಇನ್ನೂ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಬೆಲ್ ಬಟನ್ನ ಕ್ಲಿಕ್ ಮಾಡ್ರಿ. ಅಂದ್ರೆ ನಾ ಮಾಡೋ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತೈತಿ. ಸೊ ನೀವ ಫಸ್ಟ್ ನೋಡ್ಬೋದು. ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋನು. ಫಸ್ಟಿಗೆ ನಾವಿಲ್ಲೇ ಭಾರತ್ ಗ್ಯಾಸ್ ಆಫೀಸಿಗೆ ಬಂದ್ವಿ. ಭಾರತ್ ಗ್ಯಾಸ್ ಐತೆ ನಮ್ದು ಸಿಲಿಂಡ್ರ್. ಸೊ ಅದಕ್ಕೆ ಫಸ್ಟಿಗೆ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಉಳ್ಕಿದ ಕೆಲಸ ಮಾಡಕ್ಕೆ ಈಸಿ ಆಕೈತಿ ಅಂತ ಹೇಳಿ ಫಸ್ಟ್ ಇದಕ್ಕೆ ಬಂದ್ಬಿಟ್ವಿ. ಇದು ನಮ್ಮ ಮನೆಯಿಂದ ಬಹಳ ದೂರ ಆಕೈತಿ, ಬರಾಕ ಟೈಮ್ ಭಾಳ ಹಿಡಿತೈತಿ. ಆಫೀಸು ಕ್ಲೋಸ್ ಆಕೈತಿ, ನಾವು ಬರೋದ ಸಂಜೆಗೆ ಬಂದೀವಿ ಅಂತ ಹೇಳಿ ಇಲ್ಲೇ ಬಂದ್ವಿ. ಆಮೇಲೆ ನಾವು ಆಲ್ರೆಡಿ ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡ್ಬಂದಿದ್ವಿ, ಬಿಕಾಸ್ ನಾವು ಆಲ್ರೆಡಿ ಕೇಳ್ಕೊಂಡು ಹೋಗಿದ್ವಿ. ಈಗ ಬರೀ ಸಿಗ್ನೇಚರ್ ಹಾಕಿಸ್ಕೊಂಡು ಆಮೇಲೆ ಒಂದು ಫೋಟೋ ತೆಗಿತಾರ. ಸೊ ಆ ಫೋಟೋ ತಗೊಂಡು ಅಷ್ಟ ಬರೋದೈತಿ. ಸೊ ಇವತ್ತು ಈ ಕೆಲಸ ಕಂಪ್ಲೀಟ್ ಆಗಿ ಮುಗೀತು. ಅಪ್ಡೇಟ್ ಆಗತ್ತೆ, ಅದೊಂದಾದ್ರೂ ಮುಗೀತಲ್ಲ ಮತ್ತೆ ನೋಡಿ. रजिस्टर हुआ है लेकिन दूसरे तरह से मिल है तो डिलीट कर दो। ಮುಗೀತ್ರ? ಇವಾಗ ಜಸ್ಟ್ ಒಂದು ಕೆಲಸ ಮುಗೀತು. ನೇಮ್ ಟ್ರಾನ್ಸ್ಫರ್ ಮಾಡಿಸೋದಿತ್ತು ಇವ್ರ ಹೆಸರಿಗೆ. ಸೊ ಅದ್ರ ಸಂಬಂಧ ಈಗ ಅದನ್ನ ಮುಗಿಸ್ಕೊಂಡು ಬಂದ್ವಿ. ಆಮೇಲೆ KYC ಮಾಡ್ಸಕ್ಕೆ ಇನ್ನೊಂದು 2 ತಿಂಗಳು ಅಷ್ಟೇ ಟೈಮ್ ಐತಿ. ಯಾರ್ಯಾರು ಮಾಡಿಸಿಲ್ಲ ಸೊ ಬಂದು ಮಾಡಿಸ್ಕೊಂಡು ಹೋಗ್ರಿ. ಇವಾಗ ಸೆಕೆಂಡ್ ವರ್ಕ್ ಏನಂದ್ರೆ ಜುಡಿಯೋಕ್ಕೆ ಹೋಗಿ ಡ್ರೆಸ್ ಎಕ್ಸ್ಚೇಂಜ್ ಮಾಡೋದೈತಿ. ಸೊ ಅಲ್ಲಿ ಹೋಗುನ್ ನಡ್ರಿ. ಮಾಡಿದ್ರಾ? ಮುಗೀತು, ಸೆಕೆಂಡ್ ಕೆಲಸನೂ ಸಕ್ಸಸ್ಫುಲಿ ಕಂಪ್ಲೀಟ್ ಆಯ್ತು. ವಿತೌಟ್ ಬಿಲ್ ಮಾಡಿದ್ರಾ? ಜಾಸ್ತಿ OTP ಕಳಿಸ್ಬೇಕಾ? ಏನಿಲ್ಲ OTP ಏನಿಲ್ಲ, ಹಂಗ ಮ್ಯಾಲ ಹೋಗಿ ಎಕ್ಸ್ಚೇಂಜ್ ಇದನ್ನ ಕೊಡ್ತಾರ, ಕೂಪನ್. ಎಕ್ಸ್ಚೇಂಜ್ ಏನದು ಕಾರ್ಡ್, ಎಕ್ಸ್ಚೇಂಜ್ ಬಿಲ್ ಕೊಡ್ತಾರ. ಅದನ್ನ ತಗೊಂಡು ಕೆಳಗಡೆ ಮತ್ ಬಿಲ್ ಮಾಡಿಸ್ಕೊಂಡು ಬರೋದು ಅಷ್ಟೇ. ಇವಾಗ ಇನ್ನಾಗಿಂತ ಇಲ್ಲಿ ತನಕ ಬರೋದು ಚಿಂತೆನೇ ಇಲ್ರಿ, ಯಾಕಂದ್ರೆ ವಿದ್ಯಾನಗರದಾಗ ಆಗ್ಬಿಟ್ಟೈತಿ ಜುಡಿಯೋ. ಸೊ ಆರಾಮ್ ಸೇರಿ ಅಲ್ಲೇ ತಗೊಳ್ಬೋದು. ಅಲ್ಲೇ ನಮ್ಮ ಮನೆ ಹತ್ರನೇ ಐತದ, ಅಂತ ಬರೀ ದೂರನೂ ಇಲ್ಲ. ಸೊ ಅದೊಂದು ಫುಲ್ ಖುಷಿ ಆಗ್ಬಿಟ್ಟಾಳ. ಈಗ 3 ಬ್ರಾಂಚ್ ಆಗ್ಯಾವ ಇವಾಗ ಹುಬ್ಬಳ್ಳಿಯಾಗ. ನನಗೆ ನಾನು ನೋಡಿದ ಪ್ರಕಾರ ಇನ್ನೂ ಎಷ್ಟದವನೋ ಏನೋ ಗೊತ್ತಿಲ್ಲ. ನಮ್ಮ ಸಾನಾಗಂತ್ರ ಎಡಿ ಬಿದ್ರೆ ಜುಡಿಯೋ ಐತಿ ಈಗ, ಹೌದಲ್ಲವ? ಇನ್ ಮ್ಯಾಗಿಂತ ನಿನ್ ಕರೀದಿ ಇಲ್ಲ ನನ್ನ ನೆನ್ಪಟ್ಟು. ಇನ್ ಮ್ಯಾಗಿಂತ ಇವ್ರ ಅವಶ್ಯಕತೆ ಇರಂಗೇ ಇಲ್ಲ. ಅಲ್ಲೇ ಹತ್ರನೇ ಐತಾ, ದೂರ ಐತಂತೇಳಿ ಇವ್ರನ್ನ ಕರ್ಕೊಂಡ್ ಬರ್ತಿದ್ನ. ಹತ್ರನೇ ಐತಿ, ನಾನು ಹೋಗಿ ಬಂದ್ಬಿಡ. ಬಾಳ ಚಲೋ ಆತ್ಲಪ್ಪ, ಹೋಗ್ಬೇಕೇನೋ ಹೋಗ್ಬಾ. ಸಂಜಿಕ್ ಆಗಿರೋದ್ರಿಂದ ಚಹಾ ಕುಡಿದ್ರಾತ ಅಂತ ಹೇಳಿ ಇಲ್ಲಿ ಬಂದಿದ್ವಿ. ಬಟ್ ನಾವು ಚಹಾ ಬಿಟ್ಟು ಬೇರೆನ ತಗೊಂಡ್ವಿ. ನಾನು ಇಲ್ಲೇ ಮಜ್ಜಿಗೆ ತಗೊಂಡೆ, ಇವ್ರಿಲ್ಲೇ ಕೊಕುಮ್ ತಗೊಂಡ್ರು. ಐತಂತ ಮಜ್ಜಿಗೆ, ಅಬ್ಬಬ್ಬ. ಮಜ್ಜಿಗೆ, ನಮ್ದಕ್ಕೆ ಕುಂಕುಮ್, ಕುಂಕುಮ್ ಒಂದು ವೈಟು ಒಂದು ರೆಡ್. ರಕ್ತ ಸೇರ್ತೈತೇನ್ರಿ ನೀನು ಕೋಕಮ್? ಚಲೋ ಹೆಲ್ತಿಗೆ, ತಂಪ್ ಆಗುತ್ತೆ, ಚಲೋ ಮಾಡ್ತಾರೆ. ಕೋಕಮ್ ಕುಡಿಬೇಕು. ಮಜ್ಜಿಗೆ ಚಲೋ ಐತಾ? ಕುಡಿಯಿಲ್ಲ? ಏನಿಲ್ಲ, ಮಸ್ತ್ ಐತಿ.
ಮಜ್ಜಿಗೆ ಮಸ್ತ್ ಐತಿ, ಅದ್ರಾಗ ಏನಿಲ್ಲ. ಮದ್ವೆಗೆ ಏನಿಲ್ಲ ಅಂದ್ರೆ ಚಲೋ ಐತಿ. ಕೊತ್ತಂಬರಿ ಗಿತ್ತಂಬ್ರಿ ಹಾಕಿ ಮಸ್ತ್ ಮಾಡ್ಯಾರ. ನಂಗೆ ಲಾಗ್ ಮಾಡಕ್ಕೆ ಸೆಲ್ಫಿ ಸ್ಟಿಕ್ ಬೇಕಾಗಿತ್ತು. ನಮ್ದು ಹಳೇದು ಹೋಗ್ಬಿಟ್ಟೈತಿ, ಅದ್ರ ಸಂಬಂಧ ಇಲ್ಲಿ ತಗೋಬೇಕಂತ ಹೇಳಿ ಬಂದೇವಿ. ಕ್ರೋಮಾಕ ಇಲ್ಲೇ ಸಿಕ್ತೈತ್ನ ಇಲ್ಲ ನೋಡೋಣ ಅಂತ. ಯಾವ ಥರ ಅದಾವು ಅನ್ನೋದು ತೋರಿಸ್ತೀನಿ ಇದ್ರೆ. ಬರ್ರಿ ಒಳಗೆ ಹೋಗೋಣ ಇವಾಗ. ವಿಡಿಯೋನ ಲವ್ ಇರಂಗಿಲ್ಲ. ಇಲ್ಲೇನು ಆಫರ್ ಕೊಟ್ಟರು ಅಲ್ಲಿ 1100+ ಆಡಿಯೋ ಗ್ಯಾಜೆಟ್ ಬ್ಯಾಡ್ ನಮ್ಗೆ ಬ್ಯಾಡ್ ನೋಡ್ಬಿಡಿ. ಇವಾಗ ನೋಡ್ರಿಪ್ಪ, ಇಲ್ಲಿನೂ ನಮಗೆ ಬೇಕಾಗಿರೋ ಅಂತ ಟ್ರೈಪಾಡ್ ಸಿಗ್ಲಿಲ್ಲ. ಒಂದು ಇತ್ತು, ಅದು 1700 ಏನೋ ಹೇಳಿದ್ರು. ಅದನ್ನ ತೋರ್ಸಂಗೂ ಇಲ್ಲ ಅಂತ, ಯಾವ ಥರ ಐತಿ ಅಂತ. ಡಿಸ್ಪ್ಲೇ ಮಾಡಲು ಇಲ್ಲ, ಬರೀ ಮ್ಯಾಲೆ ಅಷ್ಟ ನೋಡಿ ಹೆಂಗೆ ತಗೊಳಕೈತಿ ಹೇಳಿ. ಎಲ್ಲಿ ಹೋಗುದು ಈಗ ನೆಕ್ಸ್ಟ್? ಹರ್ಷ ಕಾಂಪ್ಲೆಕ್ಸ್ನಾಗ ಇರ್ತೈತ್ನಾ? ಅಲ್ಲೇ ಇರ್ತಾವ. ಆಲ್ಮೋಸ್ಟ್ 99% ಅಲ್ಲೇ ಸಿಗ್ತಾವ. ಚಲೋ. ಇವಾಗ ನೋಡ್ರಿ ನಾವು ಹರ್ಷಕ್ ಬಂದೀವಿ. ಇವಾಗ ಜಸ್ಟ್ ಬಂದೀವಿ, ಒಳಗೆ ಹೊಂಟೇವಿ. ಹರ್ಷ ಕಾಂಪ್ಲೆಕ್ಸ್ ಒಳಗೆ ಹೋಗ್ಬೇಕು. ಇಲ್ಲಂದ್ರು ಜಗ್ ಮೊಬೈಲ್ ಅಂಗಡಿ, ಮೊಬೈಲ್ ಕವರ್, ಆವು ಇವು ಎಲ್ಲ ಅಂಗಡಿ. ಪಾರ್ಕಿಂಗ್ ಪ್ಲೇಸ್ ಐತಿ ಇದು. ಫುಲ್ ಗಾಡಿಗಳು ತುಂಬ್ಯಾವ. ಈ ಅಂಗಡಿ ಒಳಗೆ ನೋಡೋಣ ಬರ್ರಿ ಹೆಂಗದಾವಂತ. ಏನ ಕಾಣಿಸಾತಾವ ಮೊಬೈಲಿನವೆಲ್ಲ. ನಾವೇನು ಬೈಕ್ ಪಾರ್ಕ್ ಮಾಡಿದ್ವಲ್ಲ ಅದ್ರ ಎದುರುಗಡೆನ ಒಂದು ಅಂಗಡಿ ಇತ್ತು ಫೋನಿಂದು. ಇಲ್ಲಂತರೂ ಭಾಳ ಅಂಗಡಿಗಳು ಇರ್ತಾವ. ಫೋನಿನ ಕವರ್ ಹಾಕ್ಸೋದು, ಗ್ಲಾಸ್ ಹಾಕ್ಸೋದು, ಮತ್ತು ಇನ್ನೂ ಭಾಳಷ್ಟು ಏನೋ ಫೋನಿನ ರಿಪೇರಿ ಬರಲಿ, ರಿಮೋಟ್ ರಿಪೇರಿ ಬರಲಿ, ಸೊ ಎಲ್ಲಾನು ಮಾಡಿ ಕೊಡ್ತಾರೆ ಇಲ್ಲೇ ರಿಂಗ್ ಲೈಟು ಸಿಗ್ತೈತಿ ಮತ್ತು ಟ್ರೈಪೋಡ್ ಸಿಗ್ತೈತಿ. ನಾವಿಲ್ಲೇ ಟ್ರೈಪೋಡ್ ಚೆಕ್ ಮಾಡತ್ತಿದ್ವಿ. ಟ್ರೈಪೋಡ್ ಭಾಳ ಅಂದ್ರೆ ಭಾಳ ಕಮ್ಮಿ ಇದ್ವು. ಅಂದ್ರೆ ಸೆಲ್ಫಿ ಸ್ಟಿಕ್ ವಿತ್ ಟ್ರೈಪೋಡ್ ಆ ಥರ ಇರಲಿಲ್ಲ. ನಮಗೆ ಅದು ಬೇಕಾಗಿತ್ತು. ಸೊ ಅದಕ್ಕೆ ಇಲ್ಲೇ ಚೆಕ್ ಮಾಡತ್ತೀವಿ. ಆಲ್ರೆಡಿ ನಾವು ಲಾಸ್ಟ್ ಟೈಮ್ ಆನ್ಲೈನ್ ತರಿಸ್ಕೊಂಡಿದ್ವಿ. ಅದು ಮೊಬೈಲ್ ಲೈಫ್ ಅವ್ರದ್ದು. ಅದು ಚಲೋ ಬಂದಿತ್ತು, ಬಟ್ ಅದು ಲಾಸ್ಟ್ನೇಕ ಕೆಟ್ಟ ಬಿಡ್ತು. ಒಂದ್ ಸ್ವಲ್ಪ ದಿನ ಆದ್ಮೇಲೆ, ಒಂದ್ 6 ತಿಂಗಳಾದ್ಮೇಲೆ ಕೆಟ್ಟ ಬಿಡ್ತು. ಸೊ ಅದಕ್ಕೆ ಇವಾಗ ಹೊಸ ತಗೊಳಬೇಕು ಅಂತ ಹೇಳಿ ಬಂದೀವಿ. ನಾವು ಆನ್ಲೈನ್ ನಾಗ ಇನ್ನೊಂದು ಆರ್ಡರ್ ಮಾಡಿದ್ವಿ ಬೇರೆದು, ಬಟ್ ಅದು ಚಲೋ ಅನಿಸ್ಲಿಲ್ಲ. ಭಾಳ ಅಂದ್ರ ಭಾಳ ಲೈಟ್ ವೇಟ್ ಇತ್ತು. ಆಮೇಲೆ ಚಂದ ಕುಂದಿರ್ತಿರ್ಲಿಲ್ಲ. ಕಾಸ್ಟ್ಲಿ ಫೋನ್ ಅಲ್ಲ. ಸೊ ಅದಕ್ಕೆ ಅದು ಬ್ಯಾಡ, ಸುಮ್ನೆ ಯಾಕೆ ರಿಸ್ಕ್ ಅನ್ನೋದ್ರ ಸಂಬಂಧ ನೋಡಿ ತಗೊಂಡ್ರಾಯ್ತು ಅಂತ ಹೇಳಿ ಇಲ್ಲಿ ಬಂದಿದ್ವಿ. ನೋಡ್ರಿ 6:48 ಆಗೈತಿ. ಇನ್ನ ಇಲ್ಲೇ ಅದೇವಿ. ಟ್ರೈಪೋಡನ್ನು ತಗೊಂಡಿವಿ. ಇವ್ರು ತಗೊಂಬರತ್ತಾರ. ಇದಕ್ಕೆ ಎಷ್ಟು ರೂಪಾಯಿ ಅಂದ್ರೆ 800 ರುಪೀಸ್ ಅಲ್ಲ? ಓನ್ಲಿ ನಾ ಅದು ಮತ್ತೆ ಒಂದು ಹಳೆ ಬ್ಲಾಗ್ ನೋಡ್ರಿ, ಅದ್ರಾಗ ಎಷ್ಟು ಕೊಟ್ಟು ಒಂದು ಗೊತ್ತಾಗುತ್ತೆ. ಸೊ ಹೋಗುನ್ ನಡ್ರಿ. ಈಗ 3 ಕೆಲಸನೂ ಸಕ್ಸಸ್ಫುಲಿ ಕಂಪ್ಲೀಟ್ ಆದವು. ಸಡನ್ ಆಗಿ ಸರ್ಪ್ರೈಸಿಂಗ್ ಆಗಿ ಬೇರೆ ಕೆಲಸ ಬಂತು, ಅದನ್ನ ತೋರಿಸ್ತೀವಿ ಮುಂದೆ. ಬರ್ರಿ, ಅದೇನನ್ನೋದು ತೋರಿಸ್ತೇನೆ. ಹೋಗ್ತಿರಬೇಕಾದ್ರೆ 25 ರೂಪಾಯಿಗೆ ಒಂದು ಎಳ್ನೀರು ಕುಡಿಯಾಕೊಂತಾರೆ. ಈಗ ಕೊಬ್ಬರಿ ನೀರು ಐತೆ ಕುಡಿ ನೋಡಮ್, ತಗೊಳಮ್ ಹೆಂಗೈತಿ. ಕೊಬ್ಬರಿ ಭಾರಿ ಐತಲ್ಲ, ಕೊಬ್ಬರಿ ಮಸ್ತ್ ಐತೆ. ಅಲ್ಲ, ಕೊಬ್ಬರಿ ಬಟ್ಟಲ್ದಾಗಿರೋ ಅಷ್ಟು ಕೊಬ್ಬರಿ ಐತಿ. ನೀರು ನೋಡಿ ತೆಂಗಿನಕಾಯಿನ ನಾವು ಕುಡಿಯೋದು. ಇದರ ನೀರು ಜಾಸ್ತಿ ಇರ್ಬೋದು. ನನಗೆ ಕೊಡ. ಇದು ಬೇಕಾ? ನೀರು ಜಾಸ್ತಿ ಇರೋದು ನಿನ್ಗ ಬೇಕಾ? ಕಮ್ಮಿ ಇರೋದು ನನಗೆ. ನೀ ದಿನ ಕುಡಿತೀವಿ. ಫೋನ್ ಕೊಡು ಮೊದಲು, ಫೋನ್ ಬಿಡು. ಈಗ ಕವರ್ ಮತ್ತೆ ಬೀಸಿ ಸ್ಟಾ ಅಲ್ಲೈತೆ ನೋಡಿ, ತಗೋ. ಇವತ್ತ ಕುಡಿಯಾ? ಎಳ್ನೀರು ತುಂಬ ಚೆನ್ನಾಗಿದೆ. ಎಳ್ನೀರು ಥರನ ಐತಿ. ಇದು ಇವ್ರ ಸ್ಟೈಲ್. 25 ರೂಪಾಯಿ ಅಂದ್ರೆ ಮತ್ತೆ ಸಾಕು.
ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಹೋಪ್ಸು ನಿಮ್ಮೆಲ್ಲರಿಗೂ ಈ ಡೈಲಿ ಲಾಗ್ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮತ್ತೆ ಯಾವ ಥರ ಲಾಗ್ಸ್ ಬೇಕು ಅನ್ನೋದು ಕಮೆಂಟ್ ಮಾಡ್ರಿ. ಮತ್ತೆ ಲಾಗ್ಸ್ ಮಾಡ್ತಿರ್ತೀವಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತೆ ನೆಕ್ಸ್ಟ್ ಲಾಗ್ನಾಗ ಸಿಗೋಣಂತ.